ನಮಸ್ಕಾರ. ಹಾಯ್ ಅಕ್ಕ, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀವಕ್ಕ, ನೀವು ಹೇಗಿದ್ದೀರಕ್ಕ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಓಕೆ ಅಕ್ಕ. ನಿಮ್ ಹೆಸರು? ನನ್ನ ಹೆಸರು ರೇವಣಸಿದ್ದ ಅಂತ. ನಾನು ಸೊನ್ನಲಿಗೆಯ ಸಿದ್ದರಾಮನ ಪುಣ್ಯಕ್ಷೇತ್ರ ಸೊಲ್ಲಾಪುರ ಜಿಲ್ಲೆಯ ಕಲಬುರಗಿ ತಾಲೂಕಿನ ಸ್ವಾಮಿ ಸಮರ್ಥರ ಒಂದು ಪುಣ್ಯಕ್ಷೇತ್ರದಿಂದ ಬಂದಿದ್ದೀನಿ ಅಕ್ಕ, ಸೊಲ್ಲಾಪುರದಿಂದ, ಮಹಾರಾಷ್ಟ್ರ ಅಕ್ಕ ನಂದು. ರೇವಣ್ಣ ಅವರೇ, ಹೇಳಿ ಅಕ್ಕ. ಪುಟ್ಟಜ್ಜನ ಅಜ್ಜಯ್ಯನ ಹಾಡನ್ನ ಹಾಡಿದಿರ ನೀವು? ಹಾ ಅಕ್ಕ. ನೀವು ಹಾಡಿ ಅಜ್ಜಯ್ಯನನ್ನ ವೇದಿಕೆ ಮೇಲೆ ಕರ್ಕೊಂಡ್ ಬಂದಿದ್ದೀರ ನಿಮ್ಮ ಹಾಡಿನ ಮೂಲಕ. ನಾನು ಸರಿಗಮಪ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿಂತು ಈ ಮಾತನ್ನ ಹೇಳಲೇಬೇಕು. ಅಜ್ಜಯ್ಯನ ಮಠಕ್ಕೂ ಸರಿಗಮಪ ಕಾರ್ಯಕ್ರಮದ ವೇದಿಕೆಗೂ ಒಂದು ಅವಿನಾಭಾವ ಒಂದು ನಂಟಿದೆ. ಮೆಹಬೂಬ್ ಸಾಬ್, ಜ್ಞಾನೇಶ, ಸುನೀಲ, ಹೀಗೆ ಎಷ್ಟೋ ಪ್ರತಿಭೆಗಳು ಅಜ್ಜಯ್ಯನ ಮಠದಿಂದ ಬಂದು ವೇದಿಕೆಯಲ್ಲಿ ಹಾಡಿ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ವೇದಿಕೆಗೆ ಅಜ್ಜಯ್ಯನ ಕೃಪೆಯನ್ನ ಪ್ರತಿ ಬಾರಿ ತಂದಿದ್ದಾರೆ. ಇವತ್ತು ರೇವಣ್ಣ ಅವರು ಬಂದಿದ್ದಾರೆ. ಆ ಪರಂಪರೆಯಲ್ಲಿ ನಾವು ಇದೀವಿ ಅಂತ ಹೇಳೋದಕ್ಕೆ ನಿಜಕ್ಕೂ ಈ ಕ್ಷಣ ಒಂದು ಧನ್ಯತಾ ಭಾವ ಮೂಡಿ ಬರುತ್ತೆ ನಮಗೆ. ರೇವಣ್ಣ ಅವರೇ, ಹೇಳಿ ಅಕ್ಕ. ನೀವೆಷ್ಟು ಅದ್ಭುತವಾಗಿ ಹಾಡಿದ್ರಿ ಅಂದ್ರೆ ನಿಮ್ಮ ಹಾಡಿಗೆ ಮೈ ಮರೆತು ಅರ್ಜುನ್ ಸರ್ ಅವರು ಮುದ್ರೆಯನ್ನ ಒತ್ತಿದ್ದಾರೆ. ಓಕೆ ಅಕ್ಕ. ಆಯ್ತಾ? ಈಗ ವಿ.ಪಿ. ಸರ್ ನಿಮ್ಮ ಹಾಡಿನ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಓಕೆ ಅಕ್ಕ. ವಿ.ಪಿ. ಸರ್. ನಿಜವಾಗಿಯೂ ಅನುಷ್ ಅವರೇ, ತಾವು ಹೇಳ್ದಂಗೆ ನಮ್ಮ ವೇದಿಕೆ ಹಾಗೂ ಅಜ್ಜಯ್ಯನ ಆಶ್ರಮದಿಂದ ಎಷ್ಟು ಮಕ್ಕಳು ಬಂದು ಶ್ರುತಿ ಶುದ್ಧವಾಗಿ ಹಾಡಿದ್ದಾರೆ. ರೇವಣ್ಣ ಅವರೇ. ಗುರುಜಿ ನಮಸ್ತೆ. ಗುರುಗಳೇ ನಮಸ್ಕಾರ. ಅವರೊಬ್ಬರೇ ಗುರುಗಳು, ಅಜ್ಜಯ್ಯನೇ ನಮ್ಮೆಲ್ರಿಗೂ ಗುರುಗಳು, ನಾವೆಲ್ಲರೂ ಗುರು ಬಾಂಧವರು ಅಷ್ಟೇ. ಬಹಳ ಚೆನ್ನಾಗಿ ಹಾಡಿದ್ರಿ. ನಾನಿನ್ನೂ ಅರ್ಜುನ್ ಸರ್ ನಿಮ್ಮನ್ನು ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ, ನಾನಿನ್ನೂ ಸೆಲೆಕ್ಟ್ ಮಾಡಿಲ್ಲ. ಮಾಡಬಾರ್ದು ಅಂತಲ್ಲ, ಏನೋ ಕೆಲವು ಸಣ್ಣ ಸಣ್ಣ ಒಂದು ಪ್ರಶ್ನೆಗಳಿದ್ವು ಮನಸ್ಸಲ್ಲಿ. ಕೇಳಿ ಗುರುಗಳೇ. ಏನಿಲ್ಲ, ಈಗ ಚರಣ ತಾವು ಹಾಡಿ 4 ಸಾಲುಗಳು ನಿಧಾನವಾಗಿ. ಒಂದು ವೇಳೆ ಕೊಳಲಲ್ಲಿ ನಮ್ಮ ಭರತ್ ಅವರು ಒಂದು ಆಲಾಪ ನುಡಿಸ್ತಾರೆ, ಆ ಕೊಳಲಿನ ಆಲಾಪ ಬಂದ್ರೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಅರ್ಥ. ಓಕೆನಾ ಗುರುಗಳೇ? ಹಾಡಿ ದಯವಿಟ್ಟು. ರೇವಣ್ಣ, ಆಯ್ಕೆ ಆಗಿದ್ದೀರಾ ರೇವಣ್ಣ? ಖುಷಿ ಆಯ್ತಕ್ಕ. ಮತ್ಯಾಕೆ ಕಣ್ಣೀರು? ಇದು ಖುಷಿಗಾಗಿ ಬರ್ತಾ ಇರೋದಕ್ಕ. ನೀವು ಇಲ್ಲಿ ಬಂದ್ಮೇಲೆ ಖುಷಿಯಾಗೇ ಇರ್ಬೇಕು, ಆಯ್ತಾ? ನನಗೆ ಗೊತ್ತಿಲ್ಲ ಆ ಹಾಡುಗಳು ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ, ಬಹುಶಃ ರೇವಣ್ಣ ಅವ್ರು ಹಾಡಿದ್ದಕ್ಕೆ ಆ ಸಾಲುಗಳು ಅಷ್ಟು ಮನ್ಸಿಗೆ ಮುಟ್ತೋ ಏನೋ ಗೊತ್ತಿಲ್ಲ. ವಿ.ಪಿ. ಸರ್ ಒಂದು ಮಾತು ಹೇಳಿದ್ದು ಅದು 100ಕ್ಕೆ 100 ನಿಜ. ಆ ಧ್ವನಿ, ಆ ಸಾಲು, ಆ ಮೌನದಲ್ಲಿ ಕೇಳಬೇಕಾದ್ರೆ ಕೊಳಲಿನ ನುಡಿಯ ಜೊತೆ ನಮ್ಮ ಹೃದಯಕ್ಕೆ ತಲುಪುತ್ತಲ್ಲ ಸರ್. ಆ ಕೊಳಲ್ ನುಡಿಸಿದ್ದು ಅಜ್ಜಯ್ಯನೇ ಸರ್. ಇವತ್ತು ಇವರ ಹಾಡು, ಇವರ ಭಕ್ತಿ ಅಲ್ಲಿವರೆಗೂ ತಲುಪಿದೆ ಇವತ್ತು ರೇವಣ್ಣ ಅವರ ಹಾಡು. ರೇವಣ್ಣ, ನಿಮ್ಮ ಖುಷಿ ಎಲ್ಲರ ಕಣ್ಣಲ್ಲೂ ಕಾಣಿಸ್ತಾ ಇದೆ ಇವತ್ತು. ವಿ.ಪಿ. ಸರ್, ಈ ಸ್ಪರ್ಧೆಗೆ ಅನೇಕ ಸ್ಪರ್ಧಿಗಳು ಬರ್ತಾರೆ, ಗೆಲ್ತಾರೆ. ಆದರೆ ನಾವು ಯಾವಾಗ ಗೆಲ್ಲೋದು, ನಾವು ಯಾವಾಗ ಗೆಲ್ತೀವಿ ಅಂದರೆ, ರೇವಣ್ಣ ಅಂತ ಬಹಳ ನಿಷ್ಕಲ್ಮಶವಾದಂತಹ ಹೃದಯಗಳು ಬಂದು ಇಲ್ಲಿ ಹಾಡಿ ಸಂತೋಷ ಪಟ್ಟಾಗ ರೇವಣ್ಣ ಅವರೇ ನಾವು ಗೆಲ್ತೀವಿ. ಇವತ್ತು ನೀವು ನಮ್ಮನ್ನ ಗೆಲ್ಸಿದ್ರಿ, ನಮ್ಮ ವಾದ್ಯಗಾರರನ್ನ ಗೆಲ್ಸಿದ್ರಿ, ಕೊಳಲಿನ ದನಿಯನ್ನ ಗೆಲ್ಸಿದ್ದೀರಾ. ಈಗ ಒಂದೇ ಒಂದು ಸಣ್ಣ ಒಂದು ಕಿವಿ ಮಾತು ಏನಂದ್ರೆ, ನಿಮ್ಮ ಕಂಠದಲ್ಲಿ ಬಹಳ ಒಂದು ಭಕ್ತಿ ಇದೆ, ಒಂದು ಭಾವ ತುಂಬಿದೆ. ನಾನು ನಿಮಗೆ ವೈಯಕ್ತಿಕವಾಗಿ ಕೆಲವು
ಸಂಗೀತ ಪಾಠಗಳು ನನಗೆ ಗೊತ್ತಿರೋದು ಅಂದರೆ ವಾಯ್ಸ್ ಟ್ರೈನಿಂಗು ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೋತೀನಿ. ಓಕೆ ಗುರುಗಳೇ. ಓಕೆ, ಓಕೆ ಅದು ಅಂದರೆ ಸ್ವಲ್ಪ ನಿಮ್ಮ ವಾಯ್ಸು ಅಲ್ಲಿ ಸ್ವಲ್ಪ ಕಂಪನ ಜಾಸ್ತಿ ಇದೆಯಲ್ಲ, ಓಕೆ ಅದನ್ನ ಹೇಗೆ ನಾವು ಹತೋಟಿಗೆ ತಗೋಬೇಕು ಆ ವಿಷಯಗಳನ್ನೆಲ್ಲ ನಾನು ನಿಮ್ಮೊಂದಿಗೆ ಹಂಚ್ಕೋತೀನಿ. ಓಕೆ ಗುರುಜಿ. ಥ್ಯಾಂಕ್ ಯು ರೇವಣ್ಣ. ಥ್ಯಾಂಕ್ ಯು ಸೋ ಮಚ್ ಗುರು. ಥ್ಯಾಂಕ್ ಯು ವಿ.ಪಿ. ಸರ್. ಅರ್ಜುನ್ ಸರ್ ಹತ್ರ ಮಾತಾಡೋಕ್ಕಿಂತ ಮುಂಚೆ ವೇದಿಕೆಯಲ್ಲಿ ಅವ್ರ ಕುಟುಂಬ ಕೂಡ ಇರಬೇಕು ಅನ್ನೋದು ನನ್ನ ಆಸೆ. ರೇವಣ್ಣ ಅವರ ಇಡೀ ಕುಟುಂಬ ಅಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದಾರೆ, ಅವರ ಆಯ್ಕೆ ಆಗಿದ್ದಕ್ಕೆ ಭಾವುಕರಾಗಿದ್ದಾರೆ. ಅವ್ರನ್ನ ಕರೆದು ಬಿಡೋಣ. ಹೌದು, ಕರೀರಿ.